ರಮೇಶ್, ಇದೀಗ ಮತ್ತೊಂದು ಕಡೆಯಲ್ಲಿ ಸಿಎಂ ಪತ್ನಿಗೆ ಸಮನ್ಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ವಿಚಾರಣೆ ಇರೋದು. ಇವತ್ತಿನ ಕಾನೂನು ಹೋರಾಟಗಳು ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಯಾವ ರೀತಿಯಾಗಿ ಇವತ್ತು ವಾದಗಳನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇರುತ್ತೆ? ಮತ್ಕರ್, ಅಂದ್ರೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಧಾರವಾಡದ ಏಕಸದಸ್ಯ ಪೀಠದಲ್ಲಿ ಈ ಅರ್ಜಿಗಳು ನಡೀತಾ ಇದೆ. ಅಂದ್ರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ವಿಚಾರಣೆಯನ್ನು ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಇಡಿ ಅಧಿಕಾರಿಗಳು ಏನ್ ಸಮನ್ಸ್ ಅನ್ನ ನೀಡಿದ್ದಾರೆ ಅಂದ್ರೆ ಈ ತಕ್ಷಣಕ್ಕೆ ಈ ಒಂದು ಹಗರಣದಲ್ಲಿ ತಾವು ಪಡೆದಂತಹ ಸೈಟ್ಗಳಲ್ಲಿ ಎಲ್ಲ ಒಂದ್ ಕಡೆ ಅಕ್ರಮ ನಡೆದಿದೆ ಅನ್ನುವಂಥದ್ದು, ತಾವು ಪ್ರಭಾವವನ್ನ ಬೀರಿ ತಮಗೆ ಅಧಿಕಾರವೇ ಇಲ್ಲದಂತೆ ಇರೋ ವಿಚಾರದಲ್ಲಿ ಈ ರೀತಿ ಸೈಟ್ಗಳನ್ನ ಪಡೆದಿರುವಂತದ್ದೇನಿದೆ ಅದು ಇಟ್ ಅಮೌಂಟ್ಸ್ ಟು ಮನಿ ಲ್ಯಾಂಡ್ರಿಂಗ್ ಆಗ್ಬೇಕು ಅಂದ್ರೆ ಕ್ಯಾಶೇ ಆಗ್ಬೇಕು ಅನ್ನುವಂಥದ್ದೇನಿಲ್ಲ. ಅದು ಒಂದು ಆಸ್ತಿಯ ರೂಪದಲ್ಲಿ ಒಂದು ಅನ್ಡ್ಯೂ ಪ್ರಾಫಿಟ್ ಅನ್ನ ಪಡ್ಕೊಂಡ್ರು ಕೂಡ ಇಟ್ ಅಮೌಂಟ್ಸ್ ಟು PMLA ಆಕ್ಟ್ ಅಡಿ ಬರ್ತದೆ ಅನ್ನೋ ನಿಟ್ಟಿನಲ್ಲಿ ಅವರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಜನವರಿ ಮೊದಲ ವಾರದಲ್ಲಿ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಅವಾಗ ಹೋಗೋದಿಲ್ಲ, 2ನೇ ಬಾರಿ ನೋಟಿಸ್ ಅನ್ನ ಕೊಡ್ತಾರೆ. ಆಗ ಅವರು ಹೈಕೋರ್ಟ್ ಮೆಟ್ಟಿಲೇರುವ ಮೂಲಕ ಇಡಿ ಅಧಿಕಾರಿಗಳೆಲ್ಲ ಒಂದ್ ಕಡೆ ಅಧಿಕಾರವೇ ಇಲ್ಲದಂತಹ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರ ವಿರುದ್ಧ ಯಾವುದೇ ದಾಖಲೆಗಳಿಲ್ಲ. ಕೆಲವು ರಾಜಕೀಯ ಪ್ರೇರಿತವಾಗಿ ಈ ರೀತಿಯಾದಂತಹ ಒಂದು ನೋಟಿಸ್ ಅನ್ನ ಕೊಡುವ ಮೂಲಕ, ಸಮನ್ಸ್ ಅನ್ನ ಕೊಡುವ ಮೂಲಕ ತನಿಖೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಸರಿಯಲ್ಲ ಅಂತ ನಿಟ್ಟಿನಲ್ಲಿ ಅವರು ಕ್ವಶನ್ ಅನ್ನ ಮಾಡಿದ್ರು. ಆ ಹಂತದಲ್ಲಿ ಎಲ್ಲೊಂದ್ ಕಡೆ ಇದೇ ವಿಚಾರದಲ್ಲಿ ಮಾಜಿ ಆಯುಕ್ತ ನಟೇಶ್ ಅವರ ಒಂದು ಸಮನ್ಸ್ ಅನ್ನು ಕೂಡ ಹೈಕೋರ್ಟ್ ರದ್ದು ಮಾಡಿತ್ತು. ಆ ಒಂದು ವಿಚಾರಣೆ ಇಟ್ಕೊಂಡು ವಾದವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇವತ್ತಿನವರೆಗೆ ಅವ್ರು ರಿಲೀಫ್ ಇರುವಂತದ್ದು. ಆ ರಿಲೀಫ್ ಮುಂದುವರಿಯುತ್ತಾ ಅಥವಾ ವಿಚಾರಣೆಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಕೊಟ್ಟು ಆದೇಶವನ್ನ ಮಾಡುತ್ತಾ ಆ ನಿಟ್ಟಿನಲ್ಲಿ ಏನು ಇವತ್ತು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿರುವಂತಹದ್ದು. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.